ನಮ್ಮ ರಾಜ್ಯ ಯಾಕಂತ ಹೇಳಿದ್ರೆ ಇದು ಬರ್ಸಿ ನೀವು ಹೇಳಿದಾಗೆ ನಮ್ಮ ಈ ರಾಜ್ಯ ಮಾತ್ರ ಅಲ್ಲ, ನಮ್ಮ ಎಲ್ಲ ಕಡೆ ಇದು ಚರ್ಚೆ ಆಗುವಂಥ ವಿಚಾರ. ಈ ಚರ್ಚೆಗಳು ಬಂದಾಗ ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದೇ ನಮ್ಮ ರಾಜ್ಯದ ಗೌರವ ಮತ್ತು ಸಂಸ್ಕೃತಿ. ಈ ಪರಿಹಾರ ಹೇಗೆ ಕಂಡುಕೊಳ್ಬೇಕು, ನಿಮ್ಮ ಸಲಹೆ ಸೂಚನೆ ಕೊಡಿ. ನಮಗೆ ಇವತ್ತು ಬೇಕಾಗುವಂಥ ವಿಚಾರ. ಒಂದು ನಾನು ಏನು ಹೇಳಿದೆ ಅಂತ ಹೇಳಿ, ಇದನ್ನು ಅವ್ರು ಹೇಳಿದ್ರು ಕೂಡ ನಾವು ಖಂಡಿತವಾಗಿ ಸಮರ್ಥಿಸಲಿಕ್ಕೆ ಹೋಗುವುದಿಲ್ಲ. ಆ ರೀತಿ ಸರಿಯೂ ಅಲ್ಲ, ಯಾವುದು ಕರೆಕ್ಟಾಗಿ. ನೀವಿಲ್ಲಿ ಅವರು ವೈಯಕ್ತಿಕವಾಗಿ ಟೀಕೆ ಮಾಡೋದು ಕೂಡ ಇವತ್ತು ಸರಿಯಲ್ಲ. ನೀವು ಹೇಳ್ಬೋದು ರೆಕಾರ್ಡ್ ಯಾರು ನೀವು ಇಲ್ಲಿ ಏನು ಬೊಬ್ಬೆ ಹಾಕಿದ್ರು ಕೂಡ ರೆಕಾರ್ಡಲ್ಲಿ ಬರುವುದಿಲ್ಲ, ಬರೋ ಸ್ಪಷ್ಟವಾಗಿರ್ತದೆ. ಅಲ್ಲಿ ಹೇಳಿದವ್ರು ಮಾತಾಡಿದ ರೆಕಾರ್ಡಲ್ಲಿ ಇರ್ತದೆ. ಅದು ನಮಗೆ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಅದೇ ಮೀಡಿಯಾದಲ್ಲಿ ಬರುವಂಥ ಇನ್ನೊಂದು ಕೇಳಿರ್ತಾರೆ. ಅದಕ್ಕಾಗಿ ನಾನು ಇಲ್ಲ, ನೀವು ಸ್ವಲ್ಪ ಪದ ಸರಿ ಇಲ್ಲ ಅನ್ನೋ ಗೊತ್ತಿಲ್ಲ, ದಾರಿ ತಪ್ತಾ ಇದ್ದೀರಾ. ಅದೇ ಇಲ್ಲ ಒಂದೇ ನಿಮಿಷ. ಈಗ 1 ಸೆಕೆಂಡ್ ಪ್ಲೀಸ್. ಅಧ್ಯಕ್ಷರೇ, ಅವ್ರು ಮಾತಾಡಿರೋದು ಇಡೀ ಪ್ರಪಂಚಕ್ಕೆ ಹೋಗಿದೆ. ಯಾರು ಶಿವಲಿಂಗೇಗೌಡರು ಮಾತಾಡಿ ಇಡೀ ಪ್ರಪಂಚಕ್ಕೆ ಸೋಷಿಯಲ್ ಮೀಡಿಯಾ. ಇಲ್ಲಿ ಮಾತಾಡಿರೋದು ಯಾರು ಗೊತ್ತಿದೆ? ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲ ಏನೋ ಒಂಥರ ತ್ಯಾಪೆ ಆಗ್ತಾ ಇದ್ದೀರಾ. ಅವರು ಮಾತಾಡಿದ್ದಾರೆ, ಇದಕ್ಕೆ ನೋಡಿ ಪ್ರತಿಪಕ್ಷ ನಾಯಕರು ಒಂದೇ ನಿಮಿಷ. ನಿಮ್ಮ ಮಂಗಳೂರಲ್ಲಿ ಒಂದು ಭಾಷೆ ಇದೆ, ಅದೇನು ಹೇಳ್ತಾರೆ, ಅಣ್ಣ ಒಳ್ಳೆಯವನು, ಇಬ್ಬರು ಜಗಳ ಆಡಿ ಹೋತಾರಂತೆ. ಅಣ್ಣ ಒಳ್ಳೆಯವನು, ತಮ್ಮ ತಪ್ಪು ಮಾಡುವುದಿಲ್ಲ ಅಂತಂತೆ. ಇದು ನ್ಯಾಯ? ತಪ್ಪು ಮಾಡಿದವ್ರು ತಪ್ಪು ಅಂತ ಹೇಳ್ಬೇಕು. ಆ ಸ್ಥಾನ ಅಂತದ್ದು. ನಾನು ಅದನ್ನೇ ಹೇಳಿದ. ಅಲ್ಲಲ್ಲ, ಒಂದ್ ಸೆಕೆಂಡ್, ತಾವು ಹೇಳಿದ್ದೀರಿ, ನಾನು ಅದನ್ನೇ ಹೇಳಿದಲ್ಲ. ಇದು ಮೀಡಿಯಾದಲ್ಲಿ ಬಂದಿದ್ದೆ, ಅಲ್ಲಿಂದ ಇಲ್ಲಿ ಇದನ್ನು ಚರ್ಚೆ ಮಾಡಿಸಿದ್ದು ಅವರವ್ರ ಆತ್ಮಾವಲೋಕನ ಮಾಡಿ. ಇಲ್ಲಿ ನೀವಿಂತು ಈ ಮೈಕ್ ತಿರುಗಿಸಿಕೊಂಡು ಅವರಿಗೆ ಹೇಳುವಂತ ಏನೆಲ್ಲ ವಿಚಾರ ನೀವೆಲ್ಲ ನಿಮ್ಮ ಕಣ್ಣ ಮುಂದೆ ನೋಡಿದಿರಲ್ಲ. ನೀವು ಇಲ್ಲಿ ಅವರು ರೆಕಾರ್ಡಲ್ಲಿ ಇಲ್ಲದಿರ್ಬೋದು, ಅವು ನೀವೆಲ್ಲ ಕಿವಿಯಲ್ಲಿ ಕೇಳಿದಿರಲ್ಲ. ಆಯ್ತಪ್ಪ, ನಿಮ್ದು ಸ್ವಲ್ಪ ಕಡಿಮೆ ಇರ್ಬೋದು, ಅವ್ರು ಸ್ವಲ್ಪ ಕೋಪ ಜಾಸ್ತಿ. ಅಧ್ಯಕ್ಷರೇ, ಒಂದ್ ಸೆಕೆಂಡ್. ಅಲ್ಲ, ನಾವು ಅವರ ಶ್ರೀಮತಿ ಅವ್ರ ಬಗ್ಗೆ ಮಾತಾಡಿಲ್ಲ. ಕರೆಕ್ಟ್. ಅಲ್ಲ, ನೀವು ಅಧ್ಯಕ್ಷರೇ ತಾಳ್ಮೆಯಿಂದ ಕೇಳ್ಬೇಕು ಅಧ್ಯಕ್ಷರೇ. ಅವ್ರ ಶ್ರೀಮತಿ ಅವ್ರ ಬಗ್ಗೆ ನಾವು ಮಾತಾಡಿಲ್ಲ, ಮತ್ತೆ ಅವ್ರನ್ನ ವೈಯಕ್ತಿಕವಾಗಿ ನಾವೇನ್ ಟಾರ್ಗೆಟ್ ಮಾಡಿಲ್ಲ. ನಾವು ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ವಿ. ಅಂದ್ರೆ ಅವ್ರು ಏನ್ ಬೇಕಾ ಮಾತಾಡ್ಬೋದು. ಅಂದ್ರೆ ಈ ಮನೆಯಲ್ಲಿ ಬಂದಾಗ ಏನ್ ಮಾಡ್ಬೇಕು ಅಂತ ಜ್ಞಾನ ಇಲ್ವಾ? ಸತೀಶ್ ರೆಡ್ಡಿ ಅವರೇ, ನಿಮ್ಗೆ ಯಾರಾದ್ರೂ ಬೈದ್ರೆ ಅದು ನಿಮ್ಮ ಮಾತ್ರ ತಲೆಯಲ್ಲಿ ಹೊರತು ಪಕ್ಕದವನಿಗೆ ಗೊತ್ತಾಗುದು ಏನ್ ಬೈದಿದ್ದಾರೆ ಅಂತ ಹೇಳಿ. ನಿಮ್ಗೆ ಈಗ ಅವ್ರಿಗೆ ಏನು ಬೈದಿದ್ದಾರೆ ಅಂತ ಹೇಳಿ ಅವ್ರಿಗೆ ಮಾತ್ರ ಗೊತ್ತಿದೆ, ನೀವು ಬೈದವನಿಗೆ ಕೂಡ ಗೊತ್ತಿರುವುದಿಲ್ಲ. ಅಧ್ಯಕ್ಷರೇ, ನೀವ್ ಹೇಳ್ತಾರೆ ಅದನ್ನ ಹೊರಗಡೆ ಇದ್ರೆ ಸರಿ ಇರುತ್ತೆ ನ್ಯಾಯ, ಒಳಗಡೆ ಇದ್ದಾಗ ತಾವು ಸ್ಪೀಕರ್ ಸ್ಥಾನದಲ್ಲಿ ಇದ್ದೀರಾ. ಆ ರೀತಿ ಮಾತುಗಳನ್ನ ಮಾತಾಡಬಹುದಾ? ಅದನ್ನು ನಾನು ಹೇಳಿದಲ್ಲ. ಅವರು ನೋಡಿ, ಅದಲ್ಲ, ಅವರು ಮಾತಾಡಿರೋಂಥದ್ದು ರೆಕಾರ್ಡ್. ಆ ರೆಕಾರ್ಡ್ ಅಲ್ಲಿ ಇರ್ಲಿಲ್ಲ. ಒಂದ್ ಸೆಕೆಂಡ್ ನಿಲ್ಲಪ್ಪ, ಒಂದ್ ಸೆಕೆಂಡ್. ನೋಡಿ, ಅದನ್ನ ನಾನು ಹೇಳುವಂಥದ್ದು, ನಾವು ನಮ್ಮಷ್ಟೇ ಆತ್ಮಲೋಕ ಮಾಡಿಕೊಂಡು ನೀವೇನು ಹೇಳ್ತೀರಿ. ಅವ್ರು ಅದನ್ನು ಯಾರು ಒಪ್ಪುದಿಲ್ಲ, ಅದನ್ನೆಲ್ಲರೂ ಕೂಡ ಖಂಡಿಸ್ತಾರೆ. ಇದು ವಿಚಾರ ಆ ವಿಚಾರ ಮಾತಾಡೋದು, ಮತ್ತೆ ಅವ್ರು ಮಾತಾಡಿದ ಪರಿಸ್ಥಿತಿ ಯಾವುದು ಅಂತ ಇಲ್ಲಿ ಇರುವಂಥದ್ದು. ಆ ಪರಿಸ್ಥಿತಿ ಯಾವ ಪರಿಸ್ಥಿತಿ ಮತ್ತೆ ಅವ್ರು ಹೇಳ್ಬೇಕಾ ಇದಕ್ಕೆ ಸಂಬಂಧಪಟ್ಟಾಗ. ನೀವೀಗ ಇಲ್ಲಿ ಮಾಡಿದ್ದು ಈಗ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಮಂತ್ರಿ ಅದು ಬಿಟ್ಟು ನೀವು ಮೈಕ್ ಇರ್ದಾಗಿರ್ದು ಅವ್ರು ಶಿವಲಿಂಗ ಅವ್ರ ಹೆಸರು ತಗೊಂಡು ನೀವು ಅವ್ರಿಗೆ ಪ್ರತಿ ಸಾರಿ ಏನಾಗಬೇಕು. ಆಯ್ತು, ನೀವು ನಿಲ್ಲಿ. ತಾಳ್ಮೆ ಇರ್ಬೇಕಲ್ಲ ಅವ್ರಿಗೆ. ನೋಡಿ, ನಿಮ್ಗೆ ನೋಡಿ, 1 ಸೆಕೆಂಡ್ ಶಿವಲಿಂಗ ಅವ್ರೆ,